ಎಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ನಮಸ್ಕಾರ. ನಾವಿವತ್ತು ಈ ಪ್ಯಾಕೇಜ್ಡ್ ಫುಡ್ಸ್ ಇದೆಯಲ್ಲ, ಅದರ ಮೇಲೆ ಇರೋ ಲೇಬಲ್ಸ್ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ. ಅಂದ್ರೆ ಅದನ್ನ ಹೇಗೆ ಓದೋದು, ಏನು ಗಮನಿಸಬೇಕು, ಸ್ಪೆಷಲಿ FSSAI ರೂಲ್ಸ್ ಪ್ರಕಾರ. ಹೌದು, ತುಂಬಾ ಮುಖ್ಯವಾದ ವಿಷಯ ಇದು. ಯಾಕಂದ್ರೆ ನಾವು ಕೊಂಡುಕೊಳ್ಳುವಾಗ ಅಷ್ಟೊಂದು ಗಮನ ಕೊಡಲ್ಲ ಕೆಲವೊಮ್ಮೆ. ನಮ್ಮ ಇವತ್ತಿನ ಗುರಿ ಏನಪ್ಪಾ ಅಂದ್ರೆ ಈ ಲೇಬಲ್ ಹಿಂದೆ ಇರೋ ಮಾಹಿತಿನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡು ಸ್ವಲ್ಪ ಒಳ್ಳೆ ಆಯ್ಕೆ ಮಾಡಕ್ಕೆ ಹೆಲ್ಪ್ ಮಾಡೋದು. ಕರೆಕ್ಟ್. FSSAI ಹೇಳೋ ಪ್ರಕಾರನೂ ಇದು ಗ್ರಾಹಕರ ರಕ್ಷಣೆಗಾಗಿ ಅಲ್ವಾ? ಖಂಡಿತ. ಆರೋಗ್ಯಕ್ಕೆ ಯಾವುದು ಸರಿ, ಅಲರ್ಜಿ ಇದ್ರೆ ಏನ್ ನೋಡ್ಬೇಕು, ಆ ಪ್ರಾಡಕ್ಟ್ ಎಷ್ಟ್ ದಿನ ಬಾಳಿಕೆ ಬರುತ್ತೆ, ಬೇರೆ ಬ್ರ್ಯಾಂಡ್ ಜೊತೆ ಕಂಪೇರ್ ಮಾಡಕ್ಕೆ, ಹೀಗೆಲ್ಲ ಇದು ಹೆಲ್ಪ್ ಮಾಡುತ್ತೆ. ಸರಿ. ಹಾಗಾದ್ರೆ ಶುರು ಮಾಡೋಣ. ಆ ಪ್ಯಾಕೆಟ್ನ ಮುಂಭಾಗದಲ್ಲಿ, ಅಂದ್ರೆ ಫ್ರಂಟ್ ಆಫ್ ಪ್ಯಾಕ್ ಅಂತಾರಲ್ಲ, ಅಲ್ಲಿಂದ ಶುರು ಮಾಡೋಣವಾ? ಓಕೆ. ಅಲ್ಲಿ ಸಾಮಾನ್ಯವಾಗಿ ಬ್ರ್ಯಾಂಡ್ ಹೆಸರು, ಪ್ರಾಡಕ್ಟ್ ಹೆಸರು, ಎಷ್ಟು ತೂಕ ಇದೆ ಅದೆಲ್ಲ ಇದ್ದೇ ಇರುತ್ತೆ. ಆದ್ರೆ ನಾವು ಮುಖ್ಯವಾಗಿ ನೋಡ್ಬೇಕಾಗಿರೋದು FSSAI ಲೋಗೋ ಮತ್ತು ಅದರ ಲೈಸೆನ್ಸ್ ನಂಬರ್. ಅದು ಇದ್ರೇನೆ ಅದು ಒಂದ್ ರೀತಿಯಲ್ಲಿ ಅಥೆಂಟಿಕ್ ಅಂತ. ಓ ಹೌದು, ಆ ಲೋಗೋ ಇಂಪಾರ್ಟೆಂಟ್. ಆಮೇಲೆ ನೋಡಿ, ಆ ಹಸಿರು ಚುಕ್ಕೆ ಇದ್ರೆ ಸಸ್ಯಾಹಾರ, ಕಂದು ಚುಕ್ಕೆ ಇದ್ರೆ ಮಾಂಸಾಹಾರ ಅಂತ. MRP, ಕಸ್ಟಮರ್ ಕೇರ್ ಡೀಟೇಲ್ ಸಹ ಇರುತ್ತೆ. ಸರಿ. ಕೆಲವೊಂದು ಪ್ಯಾಕೆಟ್ ಮೇಲೆ ಲೋ ಫ್ಯಾಟ್ ಅಥವಾ ಹೈ ಫೈಬರ್ ಅಂತ ದೊಡ್ಡದಾರಿ ಹಾಕಿರ್ತಾರಲ್ಲ, ಅದನ್ನ ನಂಬಬಹುದಾ? ಹಾ, ಅದು ನ್ಯೂಟ್ರಿಷನಲ್ ಕ್ಲೇಮ್ಸ್ ಅಂತೀವಿ. ಇಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. FSSAI ಇಂಥ ಕ್ಲೇಮ್ಸ್ಗೆ ಕೆಲವೊಂದು ಸ್ಟ್ಯಾಂಡರ್ಡ್ಸ್ ಇಟ್ಟಿದೆ. ಅಂದ್ರೆ ಲೋ ಫ್ಯಾಟ್ ಅನ್ಬೇಕಾದ್ರೆ ಅದರಲ್ಲಿ ಎಷ್ಟು ಫ್ಯಾಟ್ ಇರಬೇಕು ಅಂತ ಒಂದು ಲೆಕ್ಕ ಇದೆ. ಆದ್ರೆ ಈ 100% ನ್ಯಾಚುರಲ್ ಅಥವಾ ಆರ್ಗ್ಯಾನಿಕ್ ಅನ್ನೋ ಹಾಗೆ ಕೆಲವೊಂದು ಪದಗಳು ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ರೆಗ್ಯುಲೇಟೆಡ್ ಆಗಿಲ್ಲ. ಸೊ ಫ್ರಂಟ್ ಪೇಜ್ ನೋಡಿ ಅಷ್ಟೇ ಡಿಸೈಡ್ ಮಾಡೋದು ಬೇಡ. ಓಕೆ, ಅಂದ್ರೆ ಮಾರ್ಕೆಟಿಂಗ್ ಗಿಮಿಕ್ ಇರೋ ಸಾಧ್ಯತೆ ಇರುತ್ತೆ. ಖಂಡಿತ. ಅದಕ್ಕೆ ಪ್ಯಾಕೆಟ್ನ ಹಿಂದೆ ಅಥವಾ ಸೈಡಲ್ಲಿರೋ ಡೀಟೇಲ್ಸ್ ನೋಡೋದು ಬೆಸ್ಟ್. ಹೌದು, ಅದೇ ಆ ನ್ಯೂಟ್ರಿಷನ್ ಇನ್ಫಾರ್ಮೇಷನ್ ಟೇಬಲ್, ಅದು ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ಅತ್ಯಂತ ಮುಖ್ಯವಾದ ಭಾಗ ಅದು. ಅಲ್ಲಿ ಸಾಮಾನ್ಯವಾಗಿ 100 ಗ್ರಾಮ್ಗೆ ಅಥವಾ ಪರ್ ಸರ್ವಿಂಗ್ಗೆ ಅಂತ ಕೊಟ್ಟಿರ್ತಾರೆ. ಹಾ, ಆ ಪರ್ ಸರ್ವಿಂಗ್ ಅನ್ನೋದ್ರಲ್ಲಿ ಏನಾದ್ರೂ ಟ್ರಿಕ್ ಇರುತ್ತಾ? ಎಕ್ಸಾಕ್ಟ್ಲಿ. ಕೆಲವೊಮ್ಮೆ ಕಂಪನಿಗಳು ಆ ಸರ್ವಿಂಗ್ ಸೈಜ್ ಇದೆಯಲ್ಲ ಅದನ್ನ ತುಂಬಾ ಚಿಕ್ಕದಾಗಿ ತೋರಿಸ್ತಾರೆ. 1-2 ಬಿಸ್ಕಟ್ಗೆ ಇಷ್ಟು ಕ್ಯಾಲೋರಿ ಅಂತ. ಆದ್ರೆ ನಾವು ಒಂದೇ ಸಲ 4-5 ತಿಂದು ಬಿಡ್ತೀವಿ. ಹೌದು. ಸೊ ಆ ಟೇಬಲ್ ಅಲ್ಲಿ ಮುಖ್ಯವಾಗಿ ನೋಡ್ಬೇಕಾದದ್ದು ಎನರ್ಜಿ, ಅಂದ್ರೆ ಕ್ಯಾಲೋರಿಗಳು, ಪ್ರೋಟೀನ್, ಒಟ್ಟು ಕೊಬ್ಬು. ಅದರಲ್ಲೂ ಸ್ಯಾಚುರೇಟೆಡ್ ಟ್ರಾನ್ಸ್ಫ್ಯಾಟ್ಸ್ ಅಂತ ಇರುತ್ತಲ್ಲ. ಕರೆಕ್ಟ್. ಟ್ರಾನ್ಸ್ಫ್ಯಾಟ್ ಅಂತೂ ಎಷ್ಟು ಕಮ್ಮಿ ಇದೆಯೋ ಅಷ್ಟು ಒಳ್ಳೇದು. ಆಮೇಲೆ ಕಾರ್ಬೋಹೈಡ್ರೇಟ್ಸ್, ಅದರಲ್ಲೂ ಮುಖ್ಯವಾಗಿ ಆಡೆಡ್ ಶುಗರ್ ಅಂದ್ರೆ ಸೇರಿಸಿದ ಸಕ್ಕರೆ ಎಷ್ಟು ಅಂತ ನೋಡ್ಬೇಕು. ಓ, ಸೇರಿಸಿದ ಸಕ್ಕರೆ. ಹೌದು. ಆಮೇಲೆ ಫೈಬರ್ ಮತ್ತೆ ಸೋಡಿಯಂ ಅಂದ್ರೆ ಉಪ್ಪು. ಇವೆರಡು ಅಂದ್ರೆ ಸಕ್ಕರೆ ಮತ್ತು ಉಪ್ಪು ಇವೆರಡೂ ಕಮ್ಮಿ ಇರೋದು ಜನರಲಿ ಬೆಟರ್. ಓಕೆ. ಟೈಮ್ ಇಲ್ಲ ಅಂದ್ರೂ ಶುಗರ್ ಸಾಲ್ಟ್ ಚೆಕ್ ಮಾಡ್ಬೇಕು. ಹೌದು. ಅದರ ಪಕ್ಕದಲ್ಲೇ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಇರುತ್ತೆ ನೋಡಿ, ಪದಾರ್ಥಗಳ ಪಟ್ಟಿ. ಅದು ಕೂಡ ಅಷ್ಟೇ ಮುಖ್ಯ. ಯಾಕಂದ್ರೆ ಅದ್ರಲ್ಲಿ ಏನೇನ್ ಹಾಕಿದ್ದಾರೆ ಅಂತ ಗೊತ್ತಾಗತ್ತೆ. ಇದು ಹೇಗೆ ಕೊಟ್ಟಿರ್ತಾರೆ ಅಂದ್ರೆ ತೂಕದ ಪ್ರಕಾರ. ಅಂದ್ರೆ ಯಾವುದು ಜಾಸ್ತಿ ಇದೆಯೋ ಅದು ಮೊದಲಿರುತ್ತೆ. ಓ ಹಾಗ. ಸರಿ. ಇಲ್ಲಿ ನಾವು ಗಮನಿಸಬೇಕಾದ್ದು ಸೇರಿಸಿದ ಸಕ್ಕರೆಗಳು. ಇದು ಬರೀ ಸಕ್ಕರೆ ಅಂತ ಇರಲ್ಲ. ಗ್ಲೂಕೋಸು, ಸುಕ್ರೋಸು, ಫ್ರುಕ್ಟೋಸ್ ಸಿರಪ್, ಹೈ ಫ್ರುಕ್ಟೋಸ್ ಕಾರ್ನ್ ಸಿರಪ್, ಹೀಗೆ ಬೇರೆ ಬೇರೆ ಹೆಸರಲ್ಲಿರುತ್ತೆ. ಅಬ್ಬಮಾ, ಎಷ್ಟೊಂದು ಹೆಸರು. ಹೌದು. ಆಮೇಲೆ ಹೈಡ್ರೋಜನೇಟೆಡ್ ಆಯಿಲ್ಸ್ ಅಥವಾ ಪಾಮ್ ಆಯಿಲ್, ಕೃತಕ ಬಣ್ಣಗಳು, ಪ್ರಿಸರ್ವೇಟಿವ್ಸ್ ಇವೆಲ್ಲ ಎಷ್ಟು ಕಮ್ಮಿ ಇದೆಯೋ ಅಷ್ಟು ಒಳ್ಳೇದು. ಅಲರ್ಜಿ ಇರೋರಿಗಿದು ತುಂಬಾ ಮುಖ್ಯ ಅಲ್ವಾ? ಅದನ್ನ ಹೇಗ್ ಗುರ್ತಿಸೋದು? ಖಂಡಿತ. ರೂಲ್ಸ್ ಪ್ರಕಾರನೇ ಕಾಮನ್ ಅಲರ್ಜನ್ಸ್ ಅಂದ್ರೆ ಹಾಲು, ಗೋಧಿ, ಗ್ಲೂಟನ್, ಸೋಯಾ, ನಟ್ಸು, ಮೊಟ್ಟೆ ಇಂಥವನ್ನ ಬೋಲ್ಡ್ ಅಕ್ಷರದಲ್ಲಿ ಅಥವಾ ಬೇರೆ ರೀತಿ ಹೈಲೈಟ್ ಮಾಡಿರ್ಬೇಕು. ಓಕೆ. ಒಂದು ಸಿಂಪಲ್ ರೂಲ್ ಏನಂದ್ರೆ ಆ ಲಿಸ್ಟಲ್ಲಿ ನಿಮ್ಗೆ ಅರ್ಥನೇ ಆಗದ, ಹೇಳೋಕ್ಕೂ ಕಷ್ಟ ಇರೋ ಕೆಮಿಕಲ್ ಹೆಸರುಗಳು ಜಾಸ್ತಿ ಇದ್ರೆ ಬಹುಶಃ ಅದನ್ನ ಅವಾಯ್ಡ್ ಮಾಡೋದು ಒಳ್ಳೇದು ಅನ್ಸುತ್ತೆ. ಹಾ, ನಿಜ. ಕೆಲವೊಂದು ಲಿಸ್ಟ್ ನೋಡಿದ್ರೆ ಓದೋಕ್ ಬೇಜಾರಾಗುತ್ತೆ. ಸರಿ, ಇದಾದ್ಮೇಲೆ ಡೇಟ್ಸ್, ಅದು ಕೂಡ ಮುಖ್ಯ ತಾನೆ? ಖಂಡಿತ. ಡೇಟ್ಸ್ ತುಂಬಾನೇ ಇಂಪಾರ್ಟೆಂಟ್. ಒಂದು ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಪ್ಯಾಕಿಂಗ್ ಡೇಟ್ ಇರುತ್ತೆ. ಆಮೇಲೆ ಬೆಸ್ಟ್ ಬಿಫೋರ್ ಅಂತ ಒಂದು ಡೇಟ್ ಇರುತ್ತೆ. ಇದರರ್ಥ ಆ ಡೇಟ್ವರೆಗೂ ಅದರ ಕ್ವಾಲಿಟಿ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಕ್ವಾಲಿಟಿ ಡೌನ್ ಆಗಬಹುದು, ಆದ್ರೆ ಕೆಲವು ಸಲ ತಿನ್ನೋಕೆ ಸೇಫ್ ಇರಬಹುದು. ಇನ್ನೊಂದು ಯೂಸ್ ಬೈ ಅಂತಾನೂ ಇರುತ್ತಲ್ಲ. ಹೌದು. ಯೂಸ್ ಬೈ ಡೇಟ್ ಇದ್ರೆ ಆ ಡೇಟ್ ಆದ್ಮೇಲೆ ಅದನ್ನ ಖಂಡಿತ ಬಳಸಬಾರ್ದು. ಅದು ಸೇಫ್ಟಿ ದೃಷ್ಟಿಯಿಂದ. FSSAI ಈ ಡೇಟ್ಸ್ ಕ್ಲಿಯರ್ ಆಗಿ ಹಾಕ್ಬೇಕು ಅಂತ ಹೇಳಿದೆ. ಇದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಸರಿ.
ಈಗ ಕೆಲವೊಂದು ಕ್ಲೇಮ್ಸ್ ಬಗ್ಗೆ ಮಾತಾಡೋಣ. ಈಗ ನೋ ಕೊಲೆಸ್ಟ್ರಾಲ್ ಅಂತ ಬರೆದಿರುತ್ತೆ. ಅಂದ್ರೆ ಅದು ಹೆಲ್ತಿನಾ? ಆ ಅದು ಒಂದ್ ರೀತಿ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ನೋಡಿ, ಕೊಲೆಸ್ಟ್ರಾಲ್ ಪ್ರಾಣಿಜನ್ಯ ಪದಾರ್ಥಗಳಲ್ಲಿ ಮಾತ್ರ ಇರುತ್ತೆ. ಸೊ ಸಸ್ಯಜನ್ಯ ಎಣ್ಣೆ ಅಥವಾ ಅದರಿಂದ ಮಾಡಿದ ಪ್ರಾಡಕ್ಟ್ ಮೇಲೆ ನೋ ಕೊಲೆಸ್ಟ್ರಾಲ್ ಅಂತ ಬರೆಯೋದು ಒಂದು ಮಾರ್ಕೆಟಿಂಗ್ ಟ್ಯಾಕ್ಟಿಕ್ ಅಷ್ಟೇ. ಅದರಲ್ಲಿ ಕೊಲೆಸ್ಟ್ರಾಲ್ ಇಲ್ಲ ಅಂದ ಮಾತ್ರಕ್ಕೆ ಸ್ಯಾಚುರೇಟೆಡ್ ಫ್ಯಾಟ್, ಟ್ರಾನ್ಸ್ ಫ್ಯಾಟ್, ಸಕ್ಕರೆ ಅಥವಾ ಉಪ್ಪು ಕಮ್ಮಿ ಇದೆ ಅಂತ ಅಲ್ಲ. ಹಾಗೇನೆ ನ್ಯಾಚುರಲ್ ಅಂದ್ರೆ ಅದರಲ್ಲಿ ಪ್ರಿಸರ್ವೇಟಿವ್ಸ್ ಇರಲೇಬಾರ್ದು ಅಂತೇನಿಲ್ಲ. ಶುಗರ್ ಫ್ರೀ ಅಂದ್ರೆ ಅದರಲ್ಲಿ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಹಾಕಿರ್ಬೋದು, ಅದರದೇ ಬೇರೆ ಎಫೆಕ್ಟ್ಸ್ ಇರುತ್ತೆ. ಅಂದ್ರೆ ಒಟ್ಟಿನಲ್ಲಿ ಆ ಹೆಡ್ಲೈನ್ಸ್ ನೋಡಿ ಮರುಳಾಗದೆ ಫುಲ್ ಲೇಬಲ್ ಓದ್ಬೇಕು. ಎಕ್ಸಾಕ್ಟ್ಲಿ. ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಮತ್ತೆ ಆ ನ್ಯೂಟ್ರಿಷನ್ ಟೇಬಲ್ ಇದೆಯಲ್ಲ, ಅದೇ ನಿಜವಾದ ಕತೆ ಹೇಳೋದು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೊ ಸಾರಾಂಶದಲ್ಲಿ ಹೇಳೋದಾದ್ರೆ, ನಾವು ಪ್ಯಾಕೇಜ್ ಫುಡ್ ತಗೋಬೇಕಾದ್ರೆ FSSAI ಲೋಗೋ ನೋಡಬೇಕು, ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಚೆಕ್ ಮಾಡಬೇಕು, ನ್ಯೂಟ್ರಿಷನ್ ಫ್ಯಾಕ್ಟ್ಸ್ ವಿಶೇಷವಾಗಿ ಸಕ್ಕರೆ, ಉಪ್ಪು, ಟ್ರಾನ್ಸ್ ಫ್ಯಾಟ್ ನೋಡಬೇಕು, ಡೇಟ್ಸ್ ಗಮನಿಸಬೇಕು. ಪರ್ಫೆಕ್ಟ್. ಇದಿಷ್ಟನ್ನು ಮಾಡಿದ್ರೆ ನಾವು ಸ್ವಲ್ಪ ಬೆಟರ್ ಸೇಫ್ ಚಾಯ್ಸಸ್ ಮಾಡ್ಬೋದು. ಖಂಡಿತ. ಕೊನೆಯದಾಗಿ ಕೇಳುಗರಿಗೆ ಒಂದು ಯೋಚನೆಗೆ ಬಿಟ್ಟು ಹೋಗೋಣ ಅಂತ, ಒಂದು ಪ್ರಾಡಕ್ಟಿನ ಇಂಗ್ರೀಡಿಯೆಂಟ್ ಲಿಸ್ಟ್ ಎಷ್ಟು ಚಿಕ್ಕದಾಗಿರುತ್ತೋ, ಎಷ್ಟು ಸಿಂಪಲ್ ಆಗಿ ನಮ್ಗೆ ಅರ್ಥ ಆಗುತ್ತೋ, ಅಷ್ಟು ಅದು ಹೆಲ್ದಿ ಆಗಿರೋ ಚಾನ್ಸಸ್ ಜಾಸ್ತಿನಾ? ಒಳ್ಳೆ ಪ್ರಶ್ನೆ. ಇದರ ಬಗ್ಗೆ ಯೋಚನೆ ಮಾಡೋಣ. ಹೌದು. ಇವತ್ತಿನ ಈ ಚರ್ಚೆ ಎಲ್ಲರಿಗೂ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ನಮಗೂ ಹಾಗೆ ಅನ್ಸುತ್ತೆ. ಮುಂದಿನ ಸಲ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ.